ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಆಗಿ ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯನವರು ಸರಿಗಟ್ಟಿದ್ದಾರೆ. ಅತಿ ಹೆಚ್ಚು ಅವಧಿಯ ಸಿಎಂ ಎನ್ನುವಂತಹ ಹೆಗ್ಗಳಿಕೆಗೆ ಇನ್ನೊಂದೇ ಒಂದು ದಿನ ಬಾಕಿ. ನಾಳೆ ದಾಖಲೆ ಮುರಿದು ಇತಿಹಾಸವನ್ನ ಸೃಷ್ಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕದ ಅತಿ ಹೆಚ್ಚು ಸುದೀರ್ಘ ಅವಧಿಯ ಸಿಎಂ ಎನ್ನುವಂತಹ ಇತಿಹಾಸವನ್ನ ಸೃಷ್ಟಿ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇನ್ನು ತವರಿನಲ್ಲಿ ನಾಟಿ ಕೋಳಿ ಬಾಡೂಟ ಜೋರು. ಹಿಂದ ಸಂಘಟನೆಗಳಿಂದ ಸಾರ್ವಜನಿಕರಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಮೈಸೂರಿನ ಶಾರದಾದೇವಿ ನಗರದಲ್ಲಿ ಸಾರ್ವಜನಿಕರಿಗೆ ಬಾಡೂಟವನ್ನ ವಿತರಿಸುವಂತಹ ಕೆಲಸದಲ್ಲಿ ಅಲ್ಲಿನ ಕಾರ್ಯಕರ್ತರು, ಅಭಿಮಾನಿಗಳು, ಸಿದ್ದು ಫ್ಯಾನ್ಸ್ ಸಜ್ಜಾಗಿರುವಂಥದ್ದು. ಹಿಂದುಳಿದ ವರ್ಗಗಳ ಜಾಗೃತೆ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ, ಬ್ಯಾನರ್ ಕಟ್ಟಿ ಖುಷಿ ಪಡ್ತಾ ಇದ್ದಾರೆ. ಇನ್ನು ಉತ್ತಮ ನಾಯಕ, ಆಡಳಿತ ಪಕ್ಷಕ್ಕೆ ದಾಖಲೆ ಬರೆದಂತಹ ದಾಖಲೆ ರಾಮಯ್ಯ ಎನ್ನುವಂತಹ ಹೆಗ್ಗಳಿಕೆಗೆ ನಮ್ಮ ಸಿಎಂ ಪಾತ್ರರಾಗಿದ್ದಾರೆ ಎನ್ನುವಂತಹ ಮಾತನಾಡ್ತಾ ಇದ್ರು ಅಲ್ಲಿನ ಜನಗಳು. ಜೊತೆಗೆ ಸಿಹಿ ಹಂಚಿ ಸಂಭ್ರಮದ ಒಂದು ಕಡೆ ವಾತಾವರಣ ಅದಾಗಿದ್ರೆ ಹಬ್ಬದ ವಾತಾವರಣವೇ ಸದ್ಯಕ್ಕೆ ಮೈಸೂರಿನಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಪುನೀತ್ ವಾಕ್ಥ್ರೂ ನಡೆಸಿದ್ದಾರೆ, ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಬಹಳ ವಿಶೇಷವಾಗಿ ಸಿದ್ದರಾಮಯ್ಯನವರ ನಿವಾಸ ಏನಿದೆ, ಮುಖ್ಯಮಂತ್ರಿಗಳು ಇರ್ತಕ್ಕಂಥ ನಿವಾಸ ಏನಿದೆ, ಆ ನಿವಾಸದ ಬಳಿ ಮಾಂಸಾಹಾರವನ್ನು ಅಂದರೆ ಬಿರಿಯಾನಿಯನ್ನು ಅಭಿಮಾನಿಗಳು ನೀಡುವ ಮುಖಾಂತರ ಈ ಒಂದು ಸುದೀರ್ಘವಾಗಿ ಅಂದರೆ ಅತಿ ಹೆಚ್ಚಿನ ಸಮಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇನಿದ್ದಾರೆ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಇದುವರೆಗೂ ಕೂಡ ಇಲ್ಲಿ ಬೆಳಗಿನಿಂದಲೂ ಬಿರಿಯಾನಿಯನ್ನು ಹಂಚುವ ಮುಖಾಂತರ ಬರುವಂತಹ ಅಭಿಮಾನಿಗಳಿಗೆ ಏನು ಡಿ ದೇವರಾಜ ಅರಸು ಅವರ ಒಂದು ದಾಖಲೆ ಏನಿತ್ತು, ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥವರು ಡಿ ದೇವರಾಜ ಅರಸು ಅವರು ಇವತ್ತಿಗೆ ಸರಿಯಾಗಿ ಮುಖ್ಯಮಂತ್ರಿಗಳು ಆ ಒಂದು ಅವಧಿಯನ್ನು ಬ್ರೇಕ್ ಮಾಡುವ ಮುಖಾಂತರ ಅಂದರೆ ಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಮೀರಿಸಿ ಈಗ ಮುಖ್ಯಮಂತ್ರಿಯಾಗಿ ಮುಂದುವರೆದಿರತಕ್ಕಂಥದ್ದು 7 ವರ್ಷ 240 ದಿನಗಳನ್ನು ಪೂರೈಸಿ ಸಾಕ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಬಿರಿಯಾನಿಯನ್ನು ಹಂಚುವ ಮುಖಾಂತರ ಸಂಭ್ರಮಿಸ್ತಾ ಇದ್ದಾರೆ. ನಾನು ಮಾತನಾಡ್ತಾ ಹೋಗ್ತೀನಿ ಸರ್. ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ಇದು ಇವತ್ತೊಂದು ಚರಿತ್ರೆಯನ್ನು ಸೃಷ್ಟಿಯಾಗಿರುವಂಥ ದಿವಸ. ಸಿದ್ದರಾಮಯ್ಯನವರು ದೀರ್ಘಾವಧಿಗೆ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿರುವಂಥದ್ದು ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದೆ. ದೇವರಾಜ ಅರಸು ನಂತರ ಇವರು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ದಾಖಲೆ ಬರೆದಿರುವಂಥದ್ದು ಇದು ಭಾಳ ನಮಗೆಲ್ಲ ಅಭಿಮಾನದ ಅಭಿನಂದನೆ, ಸಂತೋಷ ಪಡುವಂಥ ವಿಚಾರ. ಆ ಕಾರಣಕ್ಕೆ ಇವತ್ತು ಅವ್ರಿಗೆ ನಾಟಿ ಕೋಳಿ ಅಂದರೆ ಹೆಚ್ಚು ಪ್ರೀತಿ. ಮೈಸೂರಿನಲ್ಲಿ ನಾಟಿ ಕೋಳಿಗೆ ಬಹಳ ಮಹತ್ವ ಇದೆ.